ಅವ್ರಿಗೆ ಎಲ್ಲರಿಗೂ ಒಂದ್ ಬಾವಿ ಒಳಗ ದೂಕಿ ಕೊಂದಿರ್ತಾನ ಅಂತ ಹೇಳಿದ್ನಲ್ಲ ಅದ ನೋಡ್ರಿ ಇದು ಬಾವಿ. ಅವಾಗ ವಿಚಾರ ಮಾಡಿ ಫುಲ್ ಜಿಮ್ ಮಾಡಿ ನಮ್ ಹುಲಿ ಬಾಡಿ ಗಿಡಿ ಮಾಡೈತೆ ಅಂತೇಳಿ ಫೈನಲಿ ನಿನ್ನೆ ಶೂಟ್ ಮಾಡ್ಬೇಕಂತ ಬಂದಿದ್ವಿ ಇಲ್ಲಿ ಸಾಟ್ ಕವರ್ಕ್. ನಾ ಮತ್ತೆ ನಮ್ ದೋಸ್ತ ಫೋನ್ ಸ್ವಿಚ್ ಆಫ್ ಆಗ್ಬಿಡ್ತ. ಅದ್ರ ಫುಲ್ ಬಿಸಿಲಾಗ ಫೋನ್ ಹೀಟ್ ಆಗಕ್ ಚಾಲು ಮಾಡ್ಬಿಟ್ಟೈತಿ. ಯೂಟ್ಯೂಬ್ ಒಳಗ ನಮ್ದು ಬಿಜಾಪುರ ಡಿಸ್ಟಿಕ್ ಏನದ ಇಲ್ಲಿ ಒಳಗಿಂದ ಎಲ್ಲಾ ಹಿಸ್ಟಾರಿಕಲ್ ಪ್ಲೇಸ್ ಅವು ಇವು ಏನೇನದಾವ ಎಲ್ಲಾ ಎಕ್ಸ್ಪ್ಲೇನ್ ಮಾಡ್ಬೇಕಂತ ಮಾಡೇನಿ. ಸೊ ಸುಸ್ತಾಗತೈತಿ ತಡ್ರಿ ಗೈಸ್, ಅಲ್ಲಿಂದ ಹೊಡ್ಕೊಂಡ್ ಬಂದೀನಿ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ದಿಸ್ ಇಸ್ ನಿನ್ನೆ ಆ ಸೈಡ್ ಇಂದ ತೋರ್ಸೇನಿ, ಈ ಸೈಡ್ ಇಂದ ಹಿಂಗ್ ತೋರ್ಸಾತಿಲ್ಲ. ಸೊ ಇದಕ್ಕೆಲ್ಲ ಒಂದು ಬ್ಯಾಕ್ ಗ್ರೌಂಡ್ ಸ್ಟೋರಿ ಐತಿ. ಏನ್ ಸ್ಟೋರಿ ಅಂತಂದ ಸ್ಟೋರಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು ಯಾವ್ದೋ ಫ್ಲಾಶ್ ಬ್ಯಾಕ್. ನೀವು ಇಲ್ಲಿ ಏನ್ ನೋಡಾಕತ್ತೀರಲ್ಲ ಇವೆಲ್ಲ ಏನಂದ್ರ ಸಮಾಧಿ ಸ್ಥಳಗಳು. ಇವೆಲ್ಲ ಯಾರ ಸಮಾಧಿಗಳು? ಇಷ್ಟು ಜನ ಎಲ್ಲಾರು ಒಮ್ಮೆ ಸತ್ರ ಅಥವಾ ಒಬ್ಬೊಬ್ಬರಾಗೆ ಸತ್ರ, ಎಲ್ಲಾರು ಒಂದೇ ಕಡೆ ಯಾಕೆ ಈ ತರ ಸಮಾಧಿ ಮಾಡಿದ್ರು ಮತ್ತ ಇನ್ನೊಂದ್ ಏನಂತಂದ್ರ ಇವೆಲ್ಲ ಮಹಿಳೆಯರ ಸಮಾಧಿ. ಮಹಿಳೆಯರ ಸಮಾಧಿ ಅಂತಂದ್ರ ವೇಟ್ ಮಾಡಿ ತೋರಿಸ್ತೀನಿ. ಇವೆಲ್ಲ ಸ್ವಲ್ಪ ಕ್ರ್ಯಾಕ್ ಆಗ್ಯಾವ. ಇಲ್ಲಿ ಅದ ನೋಡಿ, ಹಿಂಗ್ ಚೌಕ್ ಸೇಪ್ ಒಳಗಿದ್ದು ಅಂತಂದ್ರ ಅವು ಮಹಿಳೆಯರ ಸಮಾಧಿ. ಅದೇ ಹಿಂಗ್ ರೌಂಡ್ ಸೇಪ್ ಒಳಗಿದ್ದು ಅಂತಂದ್ರ ಅವು ಬಾಯ್ಸ್. ನಾನು ಅಲ್ಲಿ ಹುಡುಕಾಡಿ ಈ ಒಂದ್ ಜಾಗದ ಬಗ್ಗೆ ಸೋಷಿಯಲ್ ಮೀಡಿಯಾ ಒಳಗೆ ಮಾಹಿತಿ ತಿಳ್ಕೊಂಡಿದ್ರ ಪ್ರಕಾರ ಕ್ರಿಸ್ತ ಶಕ 1600 ಉತ್ತರ ಭಾರತದೊಳಗ ಮೊಘಲರ ಆಳ್ವಿಕೆ ಇತ್ತ. ಅದ ಟೈಮ್ನಾಗ ದಕ್ಷಿಣ ಭಾರತದೊಳಗ ಶಾಹಿ ಮನೆತನದವರ ಆಳ್ವಿಕೆ ಇತ್ತ. ಇನ್ನೊಂದ್ ಕಡೆ ದಕ್ಷಿಣ ಭಾರತದೊಳಗ ಮರಾಠ ಸಾಮ್ರಾಜ್ಯರ ದೊರೆ ಆದಂತ ಛತ್ರಪತಿ ಶಿವಾಜಿ ಮಹಾರಾಜರು ಹಿಂದೂ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡಕ ಪಣ ತೊಟ್ಟಿದ್ರ. ಕ್ರಿಸ್ತ ಶಕ 1659 ಬಿಜಾಪುರದಾಗ ಶಾಹಿ ಮನೆತನಗಳ ಅರಸ 2ನೇ ಆದಿಲ್ ಶಾಹಿ ಒಂದು ಆಡಳಿತ ಕಾಲದೊಳಗ ಇವ್ರ ಆಸ್ಥಾನದೊಳಗ ಒಬ್ಬ ಸೇನಾಧಿಪತಿ ಇದ್ದ. ಫುಲ್ ಅನಾಹುತ ಕ್ರೂರಿ ಇದ್ದಾವ. ಜಿಮ್ ಗೇಮ್ ಮಾಡೆಲ್ಲ ಬಾಡಿ ಎಲ್ಲ ಅನಾಹುತ ತಿಂಡಿಲ್ಲ ಮಾಡಿದ್ದ. ಅನಾಹುತ ಜಿಮ್ ಬಾಡಿ ಮಾಡಿದಂತ ಮನುಷ್ಯ ಅಫ್ಜಲ್ ಖಾನ್ಗ 63 ಜನ ಹೆಂಡತಿಯರಿದ್ರು. ಇಲ್ಲೇನ್ ನೋಡಾಕತ್ತಿರಲ್ಲ ಇವೆಲ್ಲ ಸಮಾಧಿ ಆ ಅಫ್ಜಲ್ ಖಾನ್ ನ ಹೆಂಡತಿಯರ ಸಮಾಧಿ. ಯಾಕೆ ಸಾಯಿಸಿದ, ಇವ್ರನ್ನ ಯಾಕೆ ಸಮಾಧಿ ಮಾಡಿದ, ಎಲ್ಲಾರು ಒಮ್ಮೆ ಸತ್ರ, ಅದನ್ನ ಹೇಳ್ತೀನಿ ಬರ್ರಿ. ಮೇನ್ ಪಾಯಿಂಟ್ ಇರೋದೇ ಅದೇ. ಇವ್ನಿಗೆ ಏನ್ ತಲಿತಾಪ ಅಂದ್ರ ಮೊದ್ಲು 63 ಜನ ಹೆಂಡತಿಯರ್ ಅದಾರ. ಅಂತದ್ರಾಗ ಛತ್ರಪತಿ ಶಿವಾಜಿ ಮಹಾರಾಜ್ ಅವರು ಬಿಜಾಪುರದ ಮ್ಯಾಗ ದಾಳಿ ಮಾಡ್ಬಿಡ್ತಾರ. ಆದಿಲ್ ಶಾಹಿ ತಲಿ ಹಾಪ್ ಆಗ್ಬಿಡ್ತೈತಿ, ಯಾರಿಗೆ ಕಳಿಸ್ಲಿ ಇವ್ನ ಜೊತೆ ಹೊಡೆದಾಡಕ ಅಂತಂದ್. ಅವಾಗ ವಿಚಾರ ಮಾಡಿ ಫುಲ್ ಜಿಮ್ ಮಾಡಿ ನಮ್ ಹುಲಿ ಬಾಡಿ ಗಿಡಿ ಮಾಡೈತೆ ಅಂತೇಳಿ ಅಫ್ಜಲ್ ಖಾನ್ ಸೆಲೆಕ್ಟ್ ಮಾಡ್ಬಿಡ್ತಾನ. ಒಂದು ಅಫ್ಜಲ್ ಖಾನ್ಗ ಇಷ್ಟೆಲ್ಲ ಜಿಮ್ ಮಾಡಿ ಸಿಕ್ಕಂಗ ಬಾಡಿ ಇದ್ರು ಒಂದ್ ಸುಮಾರು ಚಟ ಹೊಲಸು ಗುಣ ಇರ್ತೈತಿ. ಏನಂದ್ರೆ ಜ್ಯೋತಿಷ್ಯ ಕೇಳುದ. ಅಂದ್ರ ಯಾವ್ದೋ ಒಂದ್ ಯುದ್ಧಕ್ಕೆ ಹೋಗಿತ್ತ ಮೊದ್ಲು ಜ್ಯೋತಿಷ್ಯ ಕೇಳಬಾರ್ದು, ಏನಾಗ್ತೈತಿ ಅಂತೇಳಿ ಮುಂಚೆನೆ ಭವಿಷ್ಯ ಕೇಳೋದು. ಅದೇ ಚಟ ಹೋಗಿ ಜ್ಯೋತಿಷ್ಯ ಕೇಳಿ ಬರ್ತಾನ. ಅವ್ರು ಏನ್ ಹೇಳ್ತಾರ, ಶಿವಾಜಿಯಿಂದ ನೀ ಹೋಗಿತ್ತಮ್ಮ ಅಂತ ಹೇಳ್ಬಿಡ್ತಾರ. ಸೊ ಅವಾಗ ತಲಿ ಹಾಪ್ ಆಗ್ಬಿಡ್ತೈತಿ. ನಾ ಹೋದ್ನಿ ಅಂತಂದ್ರ ನನ್ ಹೆಂಡತಿರಿ ಎಲ್ಲಾ ಇವನ ಮೇಂಟೈನ್ ಮಾಡ್ತಾನ. ಸೊ ಎಲ್ಲಾ ಅವ್ರ ವಶಕ್ಕೆ ಹೋಗ್ತಾರ. ಅವಾಗ ಹಂಗ ಇತ್ತು. ರಾಜ ಸೋತ್ ಅಂತಂದ್ರ ಅವ್ನ ಎಲ್ಲಾ ಆಸ್ತಿ ಲೇಡೀಸ್ ಏನ್ ಇರ್ತಾರ ಎಲ್ಲಾನು ಬೇರೆ ರಾಜ್ಯನಿಗೆ ಒಪ್ಪಿಸ್ ಬಿಡ್ಬೇಕಾಗಿತ್ತು. ಸೊ ಹಂಗ ವಿಚಾರ ಮಾಡಿ ಇವ್ನಿಗೆ ಏನ್ ಥಿಂಕ್ ಮಾಡ್ತಾನ ಯಾರಿಗ್ ಗೊತ್ತ. ಅವ್ರನ್ನೆಲ್ಲಾರು ಒಬ್ಬೊಬ್ರನ್ನ ಹಾರಿಸಿ ಬಿಡ್ತಾನ. ಅದ್ ಹೆಂಗ್ ಹಾರಿಸ್ತಾನ ಅಂತಂದ್ ಈಗ ಹೇಳ್ತೀನಿ ಬರ್ರಿ. ಅಫ್ಜಲ್ ಖಾನ್ಗ 63 ಜನ ಹೆಂಡತಿಯರ್ ಇರ್ತಾರ. ಅದ್ರಾಗ 60 ಜನ ಹೆಂಡತಿರ್ನ ಅಲ್ಲಿ ಹಿಂದ್ ಒಂದ ಬಾವಿ ಐತಿ. ಈಗ ಬಾವಿ ತೋರಿಸ್ತೀನಿ. ಆ ಬಾವಿ ಒಳಗ ದೂಗಿ ಸಾಯಿಸ್ತಾನ ಅಂತ ಹೇಳಾಗುತ್ತ. ಇನ್ನ 3 ಜನ ಅಂತಂದ್ರ ಸುದ್ದಿ ಗೊತ್ತಾಕೈತಿ ಹಿಂಗ್ ಮಾಡತಾನ ಅಂತೇಳಿ ತಪ್ಪಿಸ್ಕೊಂಡ್ ಓಡಿ ಹೋಗ್ಬಿಡ್ತಾರ. ಅವ್ರ ತಪ್ಪಿಸ್ಕೊಂಡ್ ಹೋಗಿದಂತ 63 ಒಳಗ ಇನ್ನ 3 ಮಂದಿ ಇರ್ತಾರಲ್ಲ, 60 ಮಂದಿಗಂತ್ರ ಇಲ್ಲೇ ತೆಗ್ದಿರ್ತಾನ. ಸೊ ಇನ್ನ ಒಂದ್ 3 ಮಂದಿ ಉಳಿದಿರ್ತಾರ. ಅವ್ರಿಗೆ ಹೋಗಿ ಹುಡುಕ್ಯಾಡಿ ಎಲ್ಲಿ ಸಿಗ್ತಾರ ಅಲ್ಲೇ ಕೊಲೆ ಮಾಡ್ತಾನ ಅಂತ ಹೇಳಾಗುತ್ತ. ಇನ್ನು ಇವ್ರಿಗೆ ದೂಕಿ ಕೊಲೆ ಮಾಡಿದಂತ ಬಾವಿ ಎಲ್ಲೈತಿ ಅಂತ ತೋರಿಸ್ತೀನಿ ಬನ್ರಿ. ಅಫ್ಜಲ್ ಖಾನ ಒಂದ್ 60 ಜನ ಏನ್ ಹೆಂಡತಿಯರ್ ಇದ್ರಲ್ಲ ಅವ್ರಿಗೆ ಎಲ್ಲರಿಗೂ ಒಂದ್ ಬಾವಿ ಒಳಗ ದೂಕಿ ಕೊಂದಿರ್ತಾನ ಅಂತ ಹೇಳಿದ್ನಲ್ಲ ಅದ ನೋಡ್ರಿ ಇದು ಬಾವಿ. ಈ ಬಾವಿ ಏನಂದ್ರ ಬಾವ್ಯಾಗ ನೀರ್ ಅದಾವ. ಮತ್ತೇನ್ ಇಲ್ಲಿ ಬಾವಿ ಬಗ್ಗೆ ಏನ್ರ ಹೇಳ್ಬೇಕಂದ್ರ ನೀರ್ ಇರೋಗಿತ್ತ ಇದ್ರಾಗ 60 ಜನ ಇನ್ನಲ್ಲಿ ಅದಾವಲ್ಲ ಸಮಾಧಿ ಸ್ಥಳಗಳು ಅದೆಲ್ಲ ಅವರೆಲ್ಲ ಇದ್ರೊಳಗ ದೂಕಿ ಕೊಲೆ ಮಾಡಿದ ಅಂತ ಹೇಳಾಗುತ್ತೆ. ಇನ್ನ 3 ಜನ ತಪ್ಪಿಸ್ಕೊಂಡು ಹೋಗಿದ್ರೆ ಎಲ್ಲಿ ಸಿಕ್ಕಿರ್ತಾರ ಅಲ್ಲಿ ಕೊಲೆ ಮಾಡಿದ್ರು ಅಂತ ಹೇಳಾಗುತ್ತ. ಈ ಸ್ಥಳ ಏನಂದ್ರ ಎಲ್ಲಾ ಬಿದ್ದೈತ್ರಿ, ಏನು ಉಳಿದಿಲ್ಲ ಇದ್ರಾಗ. ಕಲ್ ನೋಡ್ರಿ ಎಲ್ಲಾ ಜಿಗಿದ್ ಹೆಂಗ್ ಬಿದ್ದಾವ, ಎಲ್ಲಾ ಕಂಟಿ ಅದಾವ. ಆಡ ದನ ಕರ ಬಿಟ್ಟಿರ್ತಾರ ಇಲ್ಲಿ ಮೇಯಾಕ. ಏನ್ ಹೇಳ್ಬೇಕು ಇದ್ರ ಬಗ್ಗೆ ಅಂತಾನೆ ಗೊತ್ತಾಗತ್ತಿಲ್ಲ. ಇದು ನಂಗೆ ಗೊತ್ತಿದ್ ಇಷ್ಟ. ಇನ್ನ ನಿಮ್ಗೆ ಏನ್ರ ಹೆಚ್ಚಿಗೆ ಗೊತ್ತಿತ್ತಂದ್ರ ಕಾಮೆಂಟ್ ಹೊಡೆದ್ ಬಿಡ್ರಿ. ಈ ಜಾಗ ಹೆಂಗೈತಿ ತೋರಿಸ್ತೀನಿ ಬಿಡ್ರಿ. ಇಲ್ಲಿ ಒಂದು ಬಾವಿ ಒಳಗೆ ಗಿಡಾಕ ಕಟ್ಟೈತಿ. ಸೊ ಇಲ್ಲಿ ನೀರ್ ಬಂದಾವ. ಇದಕ್ಕಿಂತ ಕೆಳಗೆ ಇನ್ನೊಂದ್ ಸ್ಟೆಪ್ ಐತಿ, ಬಟ್ ಅಲ್ಲಿ ನೀರ್ ಬಂದಾವ ಈಗ ಆಲ್ರೆಡಿ. ಇಲ್ಲೊಂದ್ ಸಣ್ಣ ಸಂಧಿ ಐತಿ, ಇದ್ರೊಳಗ ಹೋಗಿ ಬಂದಿನಿ ಆಲ್ರೆಡಿ. ಏನಿಲ್ಲ ಅಲ್ಲಿ ಹಿಸ್ಟ್ರಿ ಅಂತ ಇಷ್ಟ ಹೇಳೇನಿ. ಇನ್ನು ಈ ಪ್ಲೇಸ್ ಹೆಂಗೈತಿ ತೋರಿಸ್ತೀನಿ ಬರ್ರಿ ಒಂದ್ಸಲ. ಆಲ್ಮೋಸ್ಟ್ ಹಿಂದೆಲ್ಲಾ ಗಾಡಿಗಳು ಅವು ಇವೆಲ್ಲಾ ಬಿದ್ದ ಸಾಮಾನ್ ಹಿಡ್ದಾವೆಲ್ಲ ಏನೋ ಬೇಕಣ. ಅಲ್ಲಿ ಕೂಡ ಎಲ್ಲಾ ಗಾಡಿ ಎಲ್ಲಾ ಬಿದ್ದೈತಿ. ಅಲ್ಲಿ ಒಂದು ಆಡ್ಮರಿ ಬಿಟ್ಟಾರ ನೋಡ್ರಿ. ಅಲ್ಲಿ ಆಡ್ಮರಿ ಎಲ್ಲಾ ಮೇಯ್ದು ಎಂಜಾಯ್ ಮಾಡತ್ತಾವ. ಇವತ್ತು ಯಾರು ಇಲ್ಲ ಅಂತೇಳಿ ನಮ್ದೇ ಇದು ಅಂದ್ಕೊಂಡು ಫುಲ್ ಇದು ಏನಂತೇಳಿ ನಂಗೂ ಗೊತ್ತಿಲ್ಲ. ಬಟ್ ಎಲ್ಲ ಬಿದ್ದೈತಿ, ಇಲ್ಲಿ ತೋರ್ಸಕ್ಕೆ ಏನಿಲ್ಲ. ನೆಕ್ಸ್ಟ್ ಯಾವ್ದು ಬೇಕಂತಂದು ಕಾಮೆಂಟ್ ಮಾಡ್ರಿ. ನೆಕ್ಸ್ಟ್ ಯಾವ ಲೊಕೇಶನ್ ಬಗ್ಗೆ ಎಕ್ಸ್ಪ್ಲನೇಷನ್ ಬೇಕಂತಂದು ಕಾಮೆಂಟ್ ಮಾಡ್ರಿ. ಸೊ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಅಷ್ಟ ಮುಗೀತು. ಹೊಚ್ಕೊಂಡು ಮಕ್ಕೋರಿ. ಬಾಯ್ ಗೈಸ್.